ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವ ರೇವಣ್ಣ, ಶಾಸಕಿ ಅನಿತಾ ಕುಮಾರಸ್ವಾಮಿ ಬಳಿಕ ಪ್ರಜ್ವಲ್ ವಿಸಿಟ್ ಹಾಕಿದ್ದಾರೆ. ಮೈತ್ರಿ ಅಭ್ಯರ್ಥಿಗಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಈ ಮಧ್ಯೆ ತುಮಕೂರು ಸೇರಿ ಹಲವೆಡೆ ಉಂಟಾಗಿರೋ ಭಿನ್ನಮತ ಶಮನಕ್ಕೆ ಕಾಂಗ್ರೆಸ್ ಟೀಮ್ ಮುಂದಾಗಿದೆ. ಸಂಸತ್ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಮೂರು ಪಕ್ಷಗಳಿಗೂ ತುಂಬಾನೇ ಇಂಪಾರ್ಟೆಂಟ್. ಮತ್ತೊಮ್ಮೆ ಮೋದಿ ಅಂತ ಬಿಜೆಪಿ ಕಮಲ ಬಾವುಟ ಹಿಡಿದು ಮತದಾರರ ಬಳಿಗೆ ಜೋಳಿಗೆ ಹಿಡಿತಿದೆ. ಕಾಂಗ್ರೆಸ್ ಕೂಡ ಮೋದಿ ಕಡೆಗಣಿಸಿ ರಾಹುಲ್ ಗಾಂಧಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಹಾತೊರೆಯುತ್ತಿದೆ. ಇದರ ಮಧ್ಯೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಅಸ್ತಿತ್ವ ಸಾಬೀತು ಮಾಡೋ ಪರೀಕ್ಷೆ. ಈ ಪೈಕಿ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಪಕ್ಷದಿಂದ ಪರೀಕ್ಷೆಗೊಳಪಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಉಪಮುಖ್ಯಮಂತ್ರಿ ಪರಮೇಶ್ವರ್ಗೆ ಇಲ್ಲದ ಸತ್ಯ ಶೋಧನೆಗೆ ಬಿದ್ದಿದ್ದಾರೆ. ಪಕ್ಷ ಮತ್ತು ರಾಜ್ಯದ ಮತದಾರನ ಮನಸ್ಸಿನಲ್ಲಿ ನನ್ನ ಆಡಳಿತಾವಧಿಯ ಸಾಧನೆ ಎಷ್ಟು ಅನ್ನೋದೇ ಆ ಸತ್ಯ ಶೋಧನೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯ ಸಾಧನೆ ಜೊತೆಗೆ ಹೊಸ ಇತಿಹಾಸ ಸೃಷ್ಟಿಯೂ ಇವರ ಮುಂದಿರೋ ಸವಾಲು. ಹೀಗಾಗಿ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದಲೂ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋ ಜರೂರತ್ತು ಇವರ ಮೇಲಿದೆ. ಅದರಲ್ಲೂ ಮಂಡ್ಯ, ಹಾಸನ ಮತ್ತು ತುಮಕೂರು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವು ಕಂಡ್ರೆ ಸ್ವತಃ ಸಿದ್ದರಾಮಯ್ಯ ಹಾಗೂ ಸಿಎಂ ಎಚ್ಡಿಕೆ ಗೆದ್ದಂತೆಯೇ ಸರಿ. ಈ ಕಾರಣಕ್ಕೆ ಸಿದ್ದರಾಮಯ್ಯ ಮನೆಗೆ ದಳಪತಿಗಳು ಬಿಟ್ಟು ಬಿಡದೆ ಎಡತಾಕುತ್ತಿದ್ದಾರೆ. ಮೊನ್ನೆ ಹಾಸನ ಕ್ಷೇತ್ರಕ್ಕೆ ಬನ್ನಿ, ಪ್ರಜ್ವಲ್ ಬೆಂಬಲಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಮೈತ್ರಿ ಧರ್ಮ ಪಾಲನೆ ಸಂಬಂಧ ಕಿವಿಮಾತು ಹೇಳಿ ಅಂದಿದ್ರು. ಈ ಟೈಮ್ನಲ್ಲೂ ವಿರೋಧಿ ಬಿಜೆಪಿ ಅಭ್ಯರ್ಥಿಯನ್ನ ಮೆಟ್ಟಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಗೆಲುವಿನ ಚಿಂತೆಗೆ ಹೆಚ್ಚಿತ್ತು. ಮೊನ್ನೆ ರಾತ್ರಿ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಸರದಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ನಿಖಿಲ್ ನಾಮಪತ್ರ ಸಲ್ಲಿಕೆ ವೇಳೆ ನೀವು ಹಾಜರಿರಬೇಕು ಅಂತ ಕೋರಿಕೊಂಡಿದ್ರು. ಆಗಲೂ ಸಿದ್ದರಾಮಯ್ಯ ನಕ್ಕು ಸುಮ್ಮನಾಗಿದ್ರು. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಮನೆ ಹುಡುಕಿ ಬಂದಿದ್ದು ಪ್ರಜ್ವಲ್ ರೇವಣ್ಣ. ಹಾಸನಕ್ಕೆ ಬನ್ನಿ ಸರ್, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಬುದ್ಧಿ ಹೇಳಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರಂತೆ. ಮನೆಗೆ ಭೇಟಿ ನೀಡಿದ್ದೀನಿ, 100% ವಿಶ್ವಾಸ ಇದೆ. ಅವರೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ತಾರೆ ಅಂತ ಆಗಲೇ ಕೈ ಜೋಡಿಸ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಖಂಡಿತವಾಗ್ಲೂ ನಾವೆಲ್ಲ ಒಳ್ಳೆಯದಾಗುತ್ತೆ. ಇದನ್ನ ಟ್ವಿಟರ್ನಲ್ಲಿ ಪ್ರಕಟಿಸಿದ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣಗೆ ಆಶೀರ್ವಾದ ಮಾಡಿರುವೆ, ಗೆದ್ದು ತಾತನ ರೀತಿ ರಾಜಕಾರಣ ಮಾಡಲಿ, ಹಾಸನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯರೇ ಈಗಲೂ ಸ್ಟ್ರಾಂಗ್. ಮೈತ್ರಿಗೆ ಕಿಂಗ್ ಮೇಕರ್ ಅನ್ನೋದನ್ನ ಸಮನ್ವಯ ಸಮಿತಿ ಅಧ್ಯಕ್ಷರು ಸಾಬೀತು ಮಾಡಿದ್ದಾರೆ. ಆದ್ರೆ ಮುಂದೆ ಯಾವ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಹೋದ ಕಡೆ ಒಂದು ಪ್ರಬಲ ಸಮುದಾಯ ಮತಗಳೇ ನಿರ್ಣಾಯಕವಾಗಲಿದೆ ಅನ್ನೋದು ಸುಳ್ಳೇನಲ್ಲ. ಅಂದಾಗೆ ಸಿದ್ದರಾಮಯ್ಯ ತವರಲ್ಲೇ ದೋಸ್ತಿಗಳ ನಡುವೆ ಸಮನ್ವಯ ಮೂಡದಿರುವುದು ಕಾಂಗ್ರೆಸ್ ನಾಯಕರನ್ನ ಚಿಂತೆಗೀಡು ಮಾಡಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾದರೂ ಸಿದ್ದು ಸಚಿವ ಜಿಟಿಡಿ ಮುನಿಸು ಮಾತ್ರ ಇನ್ನೂ ದೂರವಾಗಿಲ್ಲ. ನಿನ್ನೆ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ನಾಮಪತ್ರ ಸಲ್ಲಿಸುವಾಗಲೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಕಾಣಿಸಲಿಲ್ಲ. ಸಂಸತ್ ಚುನಾವಣೆಯಿಂದ ಅಂತರ ಕಾಯ್ದುಕೊಂಡಿರೋ ಜಿಟಿಡಿ ಒಂದು ಸಲವೂ ಅಭ್ಯರ್ಥಿ ವಿಜಯಶಂಕರ್ ಅವರನ್ನ ಭೇಟಿಯಾಗದಿರೋದೇ ಅಚ್ಚರಿ. ಹೀಗಾಗಿ ಮೈಸೂರು ಉಸ್ತುವಾರಿ ಸಚಿವರ ನಡೆ ಕುತೂಹಲವಾಗಿದೆ. ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಸಿದ್ದರಾಮಯ್ಯ ಟ್ವಿಟರ್ ಮೂಲಕ ಸಂವಾದ ನಡೆಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಹಿರಿಯ ಪತ್ರಕರ್ತ ಸುಗತ ಶ್ರೀನಿವಾಸರಾಜು ಸಂವಾದ ನಡೆಸಿಕೊಟ್ರು. ಈ ಟೈಮ್ನಲ್ಲಿ ಬಿಜೆಪಿಯ ಆಪರೇಷನ್ ಕಮಲ ವಿರುದ್ಧ ಕೆಂಡ ಕಾರಿದ್ರು. ಯಡಿಯೂರಪ್ಪನವರು 2008 ಪ್ರಾರಂಭ ಮಾಡಿದ್ರು ಅಧಿಕಾರದ ಆಸೆಯಿಂದ. ಯಾಕಂತಂದ್ರೆ ಇವರು ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ವಿರುದ್ಧ ಬಹಳ ಮಾತಾಡ್ತಾರೆ.